Good morning friends. Today's topic is problems of ages. Already previous class ಅಲ್ಲಿ ages ಮೇಲೆ ಯಾವ ತರ ಕ್ವೆಶ್ಚನ್ಸ್ ಬರುತ್ತೆ, ಯಾವ ತರ ಅಪಿಯರ್ ಆಗುತ್ತೆ ಅದನ್ನ ನೋಡ್ತಾ ಹೋಗ್ತಿದ್ದ. ಅದು ಮುಂದುವರೆದ ಭಾಗವಾಗಿ ಯಾವ ತರ ಎಕ್ಸಾಮ್ಸ್ ಅಲ್ಲಿ ಕ್ವೆಶ್ಚನ್ಸ್ ಬರುತ್ತೆ ಅದನ್ನ ನೋಡ್ತಾ ಹೋಗೋಣ. ಓಕೆ, ಇವತ್ತು ಇಲ್ಲಿ ನೋಡಿ, A is 6 years older than B ಅಂದ್ರೆ ಏನ್ ಹೇಳ್ತಿದ್ದಾರೆ, A ಅನ್ನೋನು 6 ವರ್ಷ ದೊಡ್ಡವನು ಯಾರಿಗಿಂತ B ಗಿಂತ A 6 ವರ್ಷ ದೊಡ್ಡವನಂತೆ. ಓಕೆನಾ? ಹಾಗಾದ್ರೆ ಅಂಡ್ ದ ಏಜ್ ಆಫ್ C is twice than B ಅಂದ್ರೆ B 1 ವರ್ಷ ಇದ್ರೆ C ಗೆ ಎಷ್ಟು ವರ್ಷ ಇರುತ್ತಂತೆ, 2 ವರ್ಷ. ಅಂದ್ರೆ B ಯ ವಯಸ್ಸಿನ ದುಪ್ಪಟ್ಟಿರುತ್ತೆ ಅಂತ ಹೇಳ್ತಿದ್ದಾರೆ, ಡಬಲ್. ಹಾಗಾದ್ರೆ ವಾಟ್ ಈಸ್ ದ ಏಜ್ ಆಫ್ A ಅಂದ್ರೆ A ಏಜ್ ಏನು ಅಂತ ಕೇಳ್ತಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್, ಇಫ್ ದ ಸಮ್ ಆಫ್ ದ ಏಜಸ್ A B C is equal to 78. ಅವರ 3 ಜನನ ವಯಸ್ಸಿನ ಎಷ್ಟಂತೆ, 78. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಗೊತ್ತಾಗ್ತಿರೋದೇನು, B is to C 1:2 ಅಲ್ವನ್ರಾ? ಹಾಗಾದ್ರೆ A ಏನಾಗಿರುತ್ತೆ, A ಏನ್ ಗೊತ್ತಾ, ನೋಡಿ ಇಲ್ಲಿ ಎಷ್ಟು ರೇಷಿಯೋನ ಡಬಲ್ ಇರುತ್ತೆ ಕಮ್ಮಿ ಇರುತ್ತೆ ಅಂತ ಏನು ಹೇಳ್ತಿಲ್ಲ. ಹಾಗಾದ್ರೆ ಬಿಗೂ ಎಗೂ ಏನಾಗಿರುತ್ತೆ, 1:1 ಆಗಿರುತ್ತೆ. ಆದ್ರೆ ಏನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಇವನಿಗೆ ಆನ್ಸರ್ ಬಂದಾಗ 10 ವರ್ಷ ಸಿಕ್ಕಿರುತ್ತೆ ಅನ್ಕೊಂಡ್ರಿ, ಇವನಿಗೆ ಏನ್ ಇಷ್ಟ ಆಗಿರುತ್ತೆ 20 ವರ್ಷ ಸಿಗುತ್ತೆ ಅನ್ಕೊಂಡ್ರಿ. ಹಾಗೆ ಎ ಏಜ್ ಏನ್ ಫೈಂಡ್ ಔಟ್ ಮಾಡ್ಬೇಕು ನೀವು, 10 + 6 ಮಾಡ್ಬೇಕು. ಯಾಕೆ 6 ವರ್ಷ ದೊಡ್ಡವನು ಅಂದ್ರೆ 16 ವರ್ಷ ಅಂತ ನೀವು ಆನ್ಸರ್ ಹೇಳ್ಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ನಾನು ಎ ಏಜ್ ಏನ್ ಮಾಡ್ಬೋದು, 1 ಅಂತ ಬರ್ಕೊಂಬೋದ. ಈಗ 6 ವರ್ಷ ದೊಡ್ಡವನು ಅಂತ ಏನ್ ಹೇಳ್ತಿದ್ದಾರೆ, ಎ ಬಂದ್ ಏನ್ ಅಂತ ಹೇಳ್ತಾರೆ 6 ವರ್ಷ ದೊಡ್ಡವನು. ಏನ್ ಫೈನಲ್ ಆನ್ಸರ್ ಬರುತ್ತಾ ಅದ್ರಲ್ಲಿ ಏನ್ ಮಾಡ್ಬೇಕು, 6 years ಆಡ್ ಮಾಡಿ ಅಂತಿದ್ದಾರೆ. ಓಕೆನಾ? ಓಕೆನಾ ಬ್ರೋ? ಆಯ್ತಾ? ಓಕೆ, ಇಲ್ಲಿ ನೋಡಿ, ಈಗ ಇವ್ರು 3 ಜನ ಏಜ್ ನ ಆಡ್ ಮಾಡೋದು ಎಷ್ಟು ಬರುತ್ತಂತೆ, 78 ಬರುತ್ತಂತೆ. 78 ಬರುತ್ತೆ. ಹಾಗಾದ್ರೆ ಇಲ್ಲಿ ಇರೋದೇನು 112 ಇದೆ, ಅಂದ್ರೆ 4 ಭಾಗ ಇದೆ. 3 ಜನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ. ಈಗ 4 ಅಂದ್ರೆ 78 ಅಂತ ಹೇಳ್ಬೋದಾ? ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಇಲ್ಲಿ ನಾನು 1 ಅಂತ ತಾಡಿದೀನಿ, 6 ವರ್ಷ ಬಿಟ್ಬಿಟ್ಟಿದೀನಿ. ತಾಡಿದಿನ ಇಲ್ಲಿ ರೇಷಿಯೋ ಅಲ್ಲಿ ಇಲ್ಲ. ಹಾಗಾದ್ರೆ 78 ಮೈನಸ್ 6 ಮಾಡಿ. ಹಾಗಾದ್ರೆ 4 ಅಂದ್ರೆ ಏನು, 72 ಹೇಳ್ಬೋದಾ? 4 ಇಂದ ಎಷ್ಟು 18 ಟೈಮ್ಸ್ 18 ಸತಿನ. ಹಾಗಾದ್ರೆ ಈಗ ನನಗೆ ಯಾರು ಏಜ್ ಬೇಕು, ಎ ಏಜ್ ಇಂಟು 18 ಅಂದ್ರೆ ಎಷ್ಟು, 18 ವರ್ಷ ಅಂತ ಸಿಕ್ತು. ಆದ್ರೆ ಈ 1 ಅಂದ್ರೆ 18, ಆದ್ರೆ ಎಷ್ಟು ವರ್ಷ ಮುಂದ್ಕೋಬೇಕು, ಎಷ್ಟಾಯ್ತು, 24. ಹಂಗೂ ಚೆಕ್ ಮಾಡ್ತೀನಿ ಅಂದ್ರೆ ಎಲ್ಲಾರ್ದು ಏಜ್ ಆಡ್ ಮಾಡ್ಬಿಟ್ಟು ಚೆಕ್ ಮಾಡ್ಬೋದು. ಹಾಗಾದ್ರೆ ಎ ಏಜ್ ಎಷ್ಟಪ್ಪ, 14 ವರ್ಷ. ಓಕೆ, ಓಕೆ, ಇಲ್ಲಿ ನೋಡಿ, ಎ ಈಸ್ 12 years older than B. ಎ ಈಸ್ 12 years older than B ಅಂದ್ರೆ ಏನ್ ಹೇಳ್ತಿದ್ದಾರೆ, ಎ ಅನ್ನೋರು 12 ವರ್ಷ ಬಿ ಗಿಂತ ದೊಡ್ಡವರು ಅಂತೆ. ಓಕೆನಾ? ಹಾಗಾದ್ರೆ ದ ಏಜ್ ಆಫ್ ಸಿ ಈಸ್ 4 times that ದಿ ಬಿ ಅಂದ್ರೆ ಬಿ ಏಜ್ 1 ವರ್ಷ ಇದೆ ಅಂದ್ರೆ ಸಿ ಏಜ್ ಏನಾಗಿರುತ್ತೆ, 4 ವರ್ಷ ಇರುತ್ತಂತೆ. ಅದೇ ತರ ಬಿ ಏಜ್ 2 ವರ್ಷ ಇತ್ತು ಅಂದ್ರೆ ಸಿ ಏಜ್ ಎಷ್ಟಿರುತ್ತೆ, 8 ವರ್ಷ ಇರುತ್ತೆ. ಅಂದ್ರೆ 4 ಪಟ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ವಾಟ್ ಈಸ್ ದ ಏಜ್ ಆಫ್ ಎ, ಹಾಗಾದ್ರೆ ಎ ನ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ, ಸಮ್ ಆಫ್ ದ ಏಜಸ್ ಆಫ್ ಎ ಬಿ ಸಿ, ಅವ್ರ 3 ಜನರ ವಯಸ್ಸಿನ ಮೊತ್ತ ಎಷ್ಟಂತೆ, 156 ಹೇಳ್ತಿದ್ದಾರೆ. ಎ ಇಸ್ ಟು ಬಿ ಇಸ್ ಟು ಸಿ. ಎ ಬಿ ಎಷ್ಟಿರುತ್ತೆ, 1 ಭಾಗ ಇದ್ರೆ ಸಿ ಎಷ್ಟು ಭಾಗ ಇರುತ್ತೆ, 4 ಭಾಗ ಇರುತ್ತೆ. ಹಾಗಾದ್ರೆ ಇವ್ರದ್ದು ಎಗೂ ಮತ್ತೆ ಬಿಗೆ ಏನಾದ್ರು ಅನುಪಾತ ಕೊಟ್ಟಿದ್ದಾರ, ಇಲ್ಲ. ದೊಡ್ಡವರು ಅಂತ ಹೇಳಿದ್ರೆ ಎಷ್ಟು ವರ್ಷ ದೊಡ್ಡವರಪ್ಪ, ಆಯ್ತು, ಫೈಂಡ್ ಔಟ್ ಮಾಡಿದ್ರೆ 12 ವರ್ಷ ಜಾಸ್ತಿ ಮಾಡೋಣ. ಓಕೆನಾ? ಆಡ್ ಮಾಡಿ. 6 ಅಂದ್ರೆ ಎಷ್ಟು, 156 ಅಂತ ಹೇಳ್ಬೋದಾ, 156 ಮೈನಸ್ 12 ಎಷ್ಟಾಯ್ತು, ಯಾಕೆ ಮೈನಸ್ ಮಾಡಿದೀವಿ, ಎ ಏಜ್ ನ ನಾವೇನ್ ಮಾಡಿದೀವಿ ಇಲ್ಲಿ 12 ಕನ್ಸಿಡರ್ ಮಾಡ್ತಿಲ್ಲ, ಅದಕ್ಕೋಸ್ಕರ ಮೈನಸ್ ಮಾಡ್ತೀವಿ.
ಓಕೆ ಎಷ್ಟಿಂತ ಹೋಗುತ್ತಪ್ಪ ಇಂಟು 24 ಟೈಮ್ಸ್ ಆಗುತ್ತೆ. ಹಾಗಾದ್ರೆ ಈ ಎ ಏಜ್ ಎಷ್ಟು 24 ಅಂತ ಸಿಕ್ತು. ಹಾಗಾಗಿ ಬಿ ಗಿಂತ ಎಷ್ಟು ವರ್ಷ 12 ವರ್ಷ ಮೀನ್ಸ್ 12 ಆಡ್ ಮಾಡಿ 36 ಇಯರ್ಸ್. ಯಾರ್ದು ಏಜ್ ಇದು? ಯಾರ್ದಪ್ಪ? ಎ ನ ವಯಸ್. ಆಪ್ಷನ್ ಬಿ. ಓಕೆ ರೈಟ್ ಡೌನ್. ಓಕೆ ಇಲ್ಲಿ ನೋಡಿ 2/3 ಆಫ್ ಮೈ ಪ್ರೆಸೆಂಟ್ ಏಜ್ ಅಂದ್ರೆ ನನ್ನ ವಯಸ್ಸು 2/3 ಭಾಗ, ನನ್ನ ವಯಸ್ಸಿನ 2/3 ಭಾಗ ಏಜ್ ಇಸ್ ಸೇಮ್ ಆಸ್ 3/4 ಆಫ್ ಮೈ ದಟ್ ಆಫ್ ಮೈ ಒನ್ ಕಸಿನ್. ಅಂದ್ರೆ ನನ್ನ ವಯಸ್ಸು 3/2 ಭಾಗ, ನನ್ನ ವಯಸ್ಸಿನ 3/2 ಭಾಗ ಏನ್ ಏಜ್ ಇರುತ್ತೋ ಅದು ನನ್ನ ಕಸಿನ್ ಅಂತ ಇರ್ತಾನಲ್ಲ, ನನ್ನ ಕಸಿನ್ದು 4/3 ಭಾಗ ವಯಸ್ಸಿರುತ್ತಂತೆ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಿದ್ರೆ 3/2 ಭಾಗ ಅಂತಿದ್ರೆ 4/3 ಭಾಗ ಅಂತ ಹೇಳ್ತಿದೆ. ಹಾಗಾದ್ರೆ ನಾವಿಲ್ಲಿ ಈಸಿಯಾಗಿ ಏನ್ ಫೈಂಡ್ ಔಟ್ ಮಾಡಬೇಕು? ನನ್ನ ಏಜ್ ಎಷ್ಟು ಮೀನ್ಸ್ ನನ್ನ ಏಜಿನ ಅನುಪಾತ ಎಷ್ಟು, ನನ್ನ ಕಸಿನ್ ನ ವಯಸ್ಸಿನ ಅನುಪಾತ ಎಷ್ಟು. ಅದರಿಂದ ಏಜ್ ರೇಷಿಯೋ ಸಿಗ್ಬಿಡುತ್ತಾ ನಂದು ಮತ್ತೆ ನನ್ನ ಕಸಿನ್ದು. ಅದರಿಂದ ನಾವು ಮುಂದಕ್ಕೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಿದ್ರೆ ಮೈ ಏಜ್ 6 years ago. ನನ್ನ ವಯಸ್ಸು 6 ವರ್ಷದ ಹಿಂದೆ. ಏನ್ ಹೇಳ್ತಿದ್ರೆ 6 ವರ್ಷದ ಹಿಂದೆ ನನ್ನ ವಯಸ್ಸು ಎಷ್ಟಿತ್ತಂತೆ 8 ವರ್ಷ ಇತ್ತಂತೆ. ಹಾಗಾದ್ರೆ ಇಲ್ಲಿ ಏನ್ ಸಿಕ್ತು ನನಗೆ? ನನ್ನ ವಯಸ್ಸಿನ ವ್ಯತ್ಯಾಸ, ಡಿಫ್ರೆನ್ಸ್ ಸಿಕ್ತು. ಪ್ರೆಸೆಂಟೇಜ್ಗೂ ಇಲ್ಲಿಗೆ ನನ್ನ ಪ್ರೆಸೆಂಟೇಜ್ ಮತ್ತೆ ಇಲ್ಲಿಂದ ಏನು ಡಿಫ್ರೆನ್ಸ್ ಸಿಗ್ತಾ ಇದೆ. ಹಾಗಾದ್ರೆ ಮೈ ಪ್ರೆಸೆಂಟ್ ಏಜ್ ಈಸ್ ಇಯರ್. ಹಾಗಾದ್ರೆ ನನ್ನ ವಯಸ್ಸು ಎಷ್ಟು ಈಗ? ಓಕೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನನ್ನ ನಾನಲ್ವಾ ಮೈ ಅಂತ ಬರೀಬೋದಾ? ಮೈ ಎಷ್ಟು 2/3 ಇಸ್ ಈಕ್ವಲ್ ಟು ಮೈ ಕಸಿನ್. ಕಸಿನ್ ಇಸ್ ಏನಂತೆ 3/, m is equal to m into 2. ಈ 4 ಇಲ್ಲಿ ಕಳಿಸ್ಬೋದಾ? is equal to cousin into 3 into 3 ಬರೀಬೋದನ್ರ? ಹೆಂಗ್ ಬರ್ದೆ? m ಮೈ ಅನ್ನೋದನ್ನ m ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ಈ ಇಂಟು 2 ಏನಿತ್ತು ಅದನ್ನ ಹಂಗೆ ಬರ್ದಿದ್ವಿ. ಈ 4 ನ ಇಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಓಕೆನಾ? ಹಾಗಾದ್ರೆ m ಎಷ್ಟಾಗುತ್ತೆ? 4 2s. ಹಾಗಾದ್ರೆ 8m is equal to, ಈಗ ಈ 4 ಇಲ್ಲಿ ಕಳಿಸಿದ್ವಿ, ಈ 3 ಇಲ್ಲಿ ಕಳಿಸ್ತೀವಿ. c into 3 into 3 3 3 is 9c. ಹಾಗಾದ್ರೆ ನನ್ನ ವಯಸ್ಸೆಷ್ಟು, ನನ್ನ ಕಸಿನ್ ವಯಸ್ಸೆಷ್ಟು? m ನಂದು m ಅಂದ್ರೆ ಕಸಿನ್ದು. ಹಾಗಾದ್ರೆ ನನ್ನ ವಯಸ್ಸು ಎಷ್ಟು ಭಾಗ ಇರುತ್ತೆ? 9 ಭಾಗ ಇರುತ್ತೆ. ನನ್ನ ಕಸಿನ್ ಎಷ್ಟು ಭಾಗ ಇರುತ್ತೆ? 8 ಭಾಗ ಇರುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ನಂದು ಎಷ್ಟು ವಯಸ್ಸು, ನನ್ನ ಕಸಿನ್ ಎಷ್ಟು? ಓಕೆನಾ? ಆಯ್ತು. ನೆಕ್ಸ್ಟ್ ಈಗ ನನ್ನ ಏಜ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ತೀನಿ, ಇಲ್ಲೇನ್ ಹೇಳ್ತಾರೆ ಮೈ ಏಜ್ ಇಸ್ 6 years ಬಿಫೋರ್. 6 ವರ್ಷದ ಹಿಂದೆ ನನ್ನ ವಯಸ್ಸು ಎಷ್ಟಿತ್ತಂತಪ್ಪ? 8 ವರ್ಷ. ಹಾಗಾದ್ರೆ ಇವತ್ತು ಎಷ್ಟು ನನ್ನ ವಯಸ್ಸು? 6 years ಬಿಫೋರ್ ಎಷ್ಟಪ್ಪ? 6 ವರ್ಷದ ಹಿಂದೆ ನನ್ನ ಏಜ್ ಎಷ್ಟಿತ್ತು? 8 ವರ್ಷ. ಹಾಗಾದ್ರೆ ಪ್ರೆಸೆಂಟ್ ಈಗ ಎಷ್ಟು ನನಗೆ? ಪ್ರೆಸೆಂಟ್ ಏಜ್ ಎಷ್ಟು? 6 + 8 14. ಹಾಗಾದ್ರೆ ನನ್ನ ವಯಸ್ಸಿನ ಡಿಫ್ರೆನ್ಸ್ ಎಷ್ಟು ಸಿಕ್ತು? 14 ಅಂತ ಸಿಕ್ತು. ಹಾಗಾದ್ರೆ ನನ್ನ ಏಜ್ ಎಷ್ಟಿದೆ? 9 ಅಲ್ವಾ? 9 into 14 ಮಾಡಿ. 14 9s 120. ಹಾಗಾದ್ರೆ ಮೈ ಪ್ರೆಸೆಂಟ್ ಏಜ್ ಇಸ್ ಇಯರ್ ಎಷ್ಟು? 126. 126 ಆಪ್ಷನ್ ಸಿ 126. ಓಕೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನನ್ನ ವಯಸ್ಸು ಏನ್ ಹೇಳ್ತಾ ಇದ್ದಾರೆ? 3/2 ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಅವ್ರು ನಂದು ಒಬ್ಬಂದು ಹೇಳ್ತಿಲ್ಲ, ನಂದು ಮತ್ತೆ ನನ್ನ ಕಸಿನ್ದು ಕಂಪೇರ್ ಮಾಡ್ತಿದ್ದಾರೆ. 3/2 ಭಾಗ ನನ್ನ ವಯಸ್ಸಾಗಿರುತ್ತಂತೆ. ನನ್ನ ಕಸಿನ್ಗೆ ಏನಾಗಿರುತ್ತೆ? 4/3 ಭಾಗ ವಯಸ್ಸಾಗಿರುತ್ತೆ. ಹಾಗಾದ್ರೆ ನನಗೂ ಅವನಿಗೆ ವಯಸ್ಸು ಎಷ್ಟು ಆಗಿರುತ್ತೆ? ಎಷ್ಟಾಗಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಿದಾಗ ಎಷ್ಟಾಗಿರುತ್ತೆ? ನನಗೆ 9 ಭಾಗ ವಯಸ್ಸಾಗಿರುತ್ತೆ. ನನ್ನ ಕಸಿನ್ಗೆ ಎಷ್ಟು ವಯಸ್ಸಾಗಿರುತ್ತೆ? 8 ಭಾಗ ವಯಸ್ಸಾಗಿರುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲೇನ್ ಹೇಳ್ತಿದ್ದಾರೆ? ಮೈ ಏಜ್, ನನ್ನ ವಯಸ್ಸು 6 ವರ್ಷದ ಹಿಂದೆ ಎಷ್ಟಿರುತ್ತೆ? 6 ವರ್ಷದ ಹಿಂದೆ
ವರ್ಷ ಇರ್ತದೆ. ಹಾಗಾದ್ರೆ ಇವಾಗ ಪ್ರೆಸೆಂಟ್ ಆಗಿ ಎಷ್ಟಿರುತ್ತೆ? 14. ಅಂದ್ರೆ ಇದೇನಿದು ಡಿಫ್ರೆನ್ಸ್, ಏಜ್ ಡಿಫ್ರೆನ್ಸ್. ಹಾಗಾದ್ರೆ 9 ಅಂದ್ರೆ ಎಷ್ಟು? 9 4 126 ವರ್ಷ ಆಗಿರುತ್ತೆ. ನನ್ನ ವಯಸ್ಸು ಎಷ್ಟೀಗ? 126 ವರ್ಷ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ 4/7 of my present age is, ನೋಡಿ 4/7 of my present age is same as 2/5 of that of my one of my cousins. My age is 26 years. Hence, ನನ್ನ ವಯಸ್ಸು 26 ವರ್ಷದ ನಂತರ will be the age 26 years ago. My present age is. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ? ನನ್ನ ವಯಸ್ಸು 7ನೇ 4 ಭಾಗ ಇರುತ್ತಂತೆ. ಯಾರಿಗೆ ಸಮನಾಗಿ? ನನ್ನ ಕಸಿನ್ ನ ಸಮನಾಗಿ. ಅವನಿಗೆ ಎಷ್ಟಿರುತ್ತೆ? 5ನೇ 2 ಇರುತ್ತಂತೆ. ಹಾಗಾದ್ರೆ ನಮ್ಮ ಇಬ್ರು ಏಜ್ ರೇಷಿಯೋ ಏನು ಇರುತ್ತೆ ನೋಡೋಣ. ಎಷ್ಟು? 7ನೇ 4 ಕಸಿನ್ ಎಷ್ಟಿರುತ್ತೆ? 2 ಓಕೆ, ಈ 7 ಇಲ್ಲಿ ಕಳ್ಸ್ಕೊಡ್ತೀನಿ, ಈ 5 ಇಲ್ಲಿ ಕಳ್ಸ್ಕೊಡ್ತೀನಿ. 4 5 ಕಸಿನ್ 2 into 7. 4 5 20. is equal to cousin 17 14 cousin. ಹಾಗಾದ್ರೆ ನನ್ನ ವಯಸ್ಸು ಮತ್ತೆ ನನ್ನ ಕಸಿನ್ ವಯಸ್ಸು ಎಷ್ಟು? 14 ನನ್ನ ಕಸಿನ್ ಎಷ್ಟು? 20 ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದೆ? 26 ವರ್ಷಗಳ ನಂತರ ನನ್ನ ವಯಸ್ಸನ್ನು ಏನ್ ಹೇಳ್ತಿದ್ರೆ? ನನ್ನ ವಯಸ್ಸು 26 ವರ್ಷಗಳ ನಂತರ ನನ್ನ ವಯಸ್ಸನ್ನು ಅವನ 22 ವರ್ಷಗಳ ಹಿಂದಿನ ವಯಸ್ಸಾಗಿರುತ್ತದೆ. ನೋಡಿ, ಇಲ್ಲಿ ನಾನಿದ್ದೀನಿ ಇಲ್ಲಿ ನನ್ನ ಕಸಿನ್. ಓಕೆ, ಇದು ಪ್ರೆಸೆಂಟ್ ನಮ್ಮಿಬ್ರು. ಇದು ಇಲ್ಲಿಂದ ಯಾರು ಹಿಂದಕ್ಕೆ ಹೋಗ್ತಿದಾರ? ಮುಂದಕ್ಕೆ ಹೋಗ್ತಿದಾರ? ನಾನು ಹಿಂದಕ್ಕೆ ಹೋಗ್ತಾ ಇದ್ದೀನ? ನನ್ನ ಏಜು ಮುಂದಕ್ಕೆ ಹೋಗ್ತಿದೆ. ಉಲ್ಟಾ ಬರ್ತಿದ್ದೀನ? ನನ್ನ ಏಜು ಮುಂದಕ್ಕೆ ಹೋಗ್ತಿದೆ, ನನ್ನ ಕಸಿನ್ ಏಜ್ ಹಿಂದಕ್ಕೆ ಹೋಗುತ್ತೆ. ನನ್ನ ಏಜ್ ಎಷ್ಟು ವರ್ಷ ಮುಂದಕ್ಕೆ ಹೋಗುತ್ತಂತಪ್ಪ? 26 ವರ್ಷ ಮುಂದಕ್ಕೆ ಹೋಗುತ್ತೆ. ನನ್ನ ಕಸಿನ್ ಏಜು ಎಷ್ಟು ವರ್ಷ ಹಿಂದಕ್ಕೆ ಹೋಗುತ್ತೆ? 22 ವರ್ಷ ಹಿಂದಕ್ಕೆ ಹೋಗುತ್ತೆ. ಹಾಗಾದ್ರೆ ಪ್ರೆಸೆಂಟ್ ಏಜ್ ತರಬೇಕಲ್ವ ನಾನು? ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? ಇಲ್ಲಿಂದ ಇಲ್ಲಿಗೆ 22. 22ರಿಂದ 26 ಎಷ್ಟು ಡಿಫ್ರೆನ್ಸ್ ಇದೆ? ನಮ್ಮಿಬ್ರು ಏಜು 48 ವರ್ಷ ಗ್ಯಾಪ್ ಇದೆಯಂತೆ. ಹಾಗಾದ್ರೆ 48 ವರ್ಷ ಗ್ಯಾಪ್ ಇರೋದೇ ಇದು. ಎಷ್ಟು? 6 ವರ್ಷನೇ 6 ಭಾಗನೇ 48 ವರ್ಷ. ಆಗ ನನ್ನ ಏಜ್ ಅಲ್ವಾ ಬೇಕಿರೋದು? ನನ್ನ ಏಜ್ ಎಷ್ಟು? 14. 6 ಇಂದ 5 ಎಷ್ಟದು 8 ಹೋಗುತ್ತೆ. 6 8. ಹಾಗಾದ್ರೆ 14 8 ಎಷ್ಟು? 112. ಹಾಗಾದ್ರೆ ನನ್ನ ಏಜ್ ಎಷ್ಟಿರುತ್ತೆ? 112 ವರ್ಷ ಆಗಿರುತ್ತೆ. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, the difference between the age of mother and daughter is 26 years. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ? ಪ್ರೆಸೆಂಟ್ ಮಗಳಿಗೂ ಮತ್ತೆ ಅವ್ರ ಅಮ್ಮನಿಗೆ ಏಜ್ ಡಿಫ್ರೆನ್ಸ್ ಎಷ್ಟಿದೆ ಅಂತ? 26 ವರ್ಷ ಇದೆಯಂತೆ. ನೆಕ್ಸ್ಟ್ ಇಲ್ಲಿ ಹೇಳ್ತಿದ್ದಾರೆ, ಆಫ್ಟರ್ 8 years 8 ವರ್ಷಗಳ ನಂತರ ದ ಏಜ್ ಆಫ್ ದಿ ಡಾಟರ್ ವಿಲ್ ಬಿ ದಿ ಆಫ್ ದಿ ಪ್ರೆಸೆಂಟ್ ಏಜ್ ಆಫ್ ಹರ್ ಮದರ್. ಅಂದ್ರೆ ಏನ್ ಹೇಳ್ತಿದ್ರೆ, ಅವರ ಮಗಳು ಏಜು 8 ವರ್ಷ ಆದ್ಮೇಲೆ ಅವ್ರ ಅಮ್ಮನ ಏಜ್ ಏನಿರುತ್ತೆ ಅದರ ಅರ್ಧ ಆಗುತ್ತಂತೆ. ಆವಾಗ ಅವ್ರ ಅಮ್ಮನ ಪ್ರೆಸೆಂಟ್ ಏಜ್. ಫಾರ್ ಎಕ್ಸಾಂಪಲ್ ನೋಡಿ, ಅವ್ರ ಅಮ್ಮನ ಏಜ್ ಈಗ ಎಷ್ಟಿರುತ್ತೆ? 20 ವರ್ಷ ಇರುತ್ತೆ ಅಂತ ತೊಡೋಣ. ಆಯ್ತಾ? 20 ವರ್ಷ ಇರುತ್ತೆ ಅಂತ ತೊಡೋಣ. ಹಾಗಾದ್ರೆ ಇದರ ಅರ್ಧ ಏಜ್ ಎಷ್ಟು? 10. ಈ 10 ವರ್ಷ ಯಾವತ್ತದು ಗೊತ್ತಾ? ಇದು ಅವ್ರ ಅಮ್ಮನ ಏಜು ಪ್ರೆಸೆಂಟ್. ಯಾವತ್ತದು? ಪ್ರೆಸೆಂಟ್. ಈ 10 ವರ್ಷ ಯಾವತ್ತದು? ಆ ಹುಡುಗಿದು 8 ವರ್ಷ ಆದ್ಮೇಲೆ. ಹಾಗಾದ್ರೆ ಈಗ ಆ ಹುಡುಗಿ ಪ್ರೆಸೆಂಟ್ ಏಜ್ ಎಷ್ಟು? 2 ವರ್ಷ ತಾನೆ.
ಅರ್ಥ ಆಯ್ತಾ ಏನ್ ಕೇಳ್ತಾವನೆ ಅಂತ? ಕ್ವಶನ್ ನೋಡಿ, ಅವ್ರ ಅಮ್ಮನ್ ಪ್ರೆಸೆಂಟ್ ಏಜ್ 20 ವರ್ಷ ಅಂತ ತಗೊಂಡ್ರೆ ಆ ಮಗಳಿಗೆ ಎಷ್ಟು 10 ವರ್ಷ ಇರುತ್ತೆ ಪ್ರೆಸೆಂಟ್ ಅಲ್ಲಿ. ಆದ್ರೆ ರೇಷಿಯೋ ಅವ್ನು ಏನ್ ಹೇಳ್ತಿರೋ ಕ್ವಶನ್ 8 ವರ್ಷದ ಹಿಂದೆ. ಹಾಗಾದ್ರೆ 8 ವರ್ಷದ ಹಿಂದೆ ಆ ಹುಡುಗಿಗೆ ಏಜ್ ಎಷ್ಟು? 2. ಈ ಕ್ವಶನ್ ಹೇಳ್ತಿರೋದು 8 ವರ್ಷದ ಹಿಂದೆ ಆ ಹುಡುಗಿಗೆ ಏಜ್ 2 ವರ್ಷ, ಅವ್ರ ಅಮ್ಮನ್ಗೆ ಇವಾಗ 20 ವರ್ಷ ಅಂತ ಹೇಳ್ತಿದ್ದಾನೆ. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಆಕ್ಚುಲಿ ಏನಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಇಲ್ಲಿ ನೋಡಿ ಆಯ್ತಾ. ನೆಕ್ಸ್ಟ್, ಆಫ್ ಹರ್ ಮದರ್ ವಾಟ್ ಈಸ್ ದ ಏಜ್ ಆಫ್ ಹಿಸ್ ಡಾಟರ್. ಡಾಟರ್ ಏಜ್ ಏನು ಅಂತ ಕೇಳ್ತಿದ್ದಾರೆ. ನೋಡಿ, ಮದರ್ ಇದ್ದಾರೆ ಮತ್ತೆ ಡಾಟರ್ ಇದ್ದಾರೆ. ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ, ಮದರ್ಗೆ 2 ವಯಸ್ಸಿದ್ರೆ ಡಾಟರ್ಗೆ ಎಷ್ಟು ವಯಸ್ಸಿರುತ್ತಂತೆ? 1 ವಯಸ್ಸಿರುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ಮದರ್ ಏಜ್ ಏನಪ್ಪ? ಪ್ರೆಸೆಂಟ್. ಮಗಳ ಏಜು 8 ವರ್ಷ ಆದ್ಮೇಲೆ ಅಲ್ವನ್ರ? 8 ವರ್ಷ ಆದ್ಮೇಲೆ, 8 ವರ್ಷ ಆದ್ಮೇಲೆ ಅವರ ಏಜ್ ನ ಅರ್ಧ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವರ ಇಬ್ಬರ ವಯಸ್ಸಿನ ನಡುವಿನ ವ್ಯತ್ಯಾಸ ಎಷ್ಟು? ಎಷ್ಟು ಇವರಿಬ್ಬರು ನಡುವಿನ ವಯಸ್ಸಿನ ವ್ಯತ್ಯಾಸ? 26. ಹಾಗಾದ್ರೆ ಇವರ ಇಬ್ರು ನಡುವಿನ ವಯಸ್ಸಿನ ವ್ಯತ್ಯಾಸ ಎಷ್ಟು? 26 ಬರುತ್ತಾ? ಯಾಕೆ 18? ನೋಡಿ, ಈಗ ಈ ರೇಷಿಯೋ ನಾವು ಕಾಣ್ತಿರೋದೇನು? 8 ವರ್ಷ ಬಿಟ್ಬಿಟ್ಟಿದೀವಿ ತಾನೆ. ಅದ್ರಲ್ಲೂ ನೀವ್ ಏನ್ ಮಾಡ್ಬೇಕು? 8 ವರ್ಷ ಬಿಡಬೇಕು. 26 ಮೈನಸ್ 8 ಎಷ್ಟಾಯ್ತು? 18 ವರ್ಷ. ಅಂದ್ರೆ ಈ ಡಿಫ್ರೆನ್ಸ್ ಎಷ್ಟಿದು ಡಿಫ್ರೆನ್ಸ್? ಈ 1 ಅಂದ್ರೆ 18. ಏನ್ ಅರ್ಥ ಆಯ್ತು? ಡಿಫ್ರೆನ್ಸ್ ಅರ್ಥ ಆಯ್ತಾ? ಹಾಗಾದ್ರೆ ಮಗಳು ವಯಸ್ಸು 1 ಅಂದ್ರೆ ಎಷ್ಟು? 18. ಈ 18 ವರ್ಷ ಯಾವತ್ತು? 8 ವರ್ಷ ನಂತರ. ಈಗ ನಾನು 8 ವರ್ಷ ನಂತರದಿಂದ ಪ್ರೆಸೆಂಟ್ ತರಬೇಕಾ? ಹಾಗಾದ್ರೆ ನನ್ ಪ್ರೆಸೆಂಟ್ ತರ್ತೀನಿ ಅಂದ್ರೆ ಮೈನಸ್ ಎಷ್ಟಾಯ್ತು? ನನ್ನ ಏಜ್ 10 ಇಯರ್ಸ್. ಯಾವತ್ತು? ಮಗಳ ವಯಸ್ಸೇನಾಯ್ತು? 10 ವರ್ಷ ಆಯ್ತು. ಓಕೆ, ಅರ್ಥ ಆಯ್ತಾ? ಇನ್ನೊಂದ್ಸತಿ ರಿಪೀಟ್ ಮಾಡ್ಲಾ? ಇಲ್ಲಿ ನೋಡಿ ಏನ್ ಹೇಳ್ತಿದ್ರೆ, ಮಗಳು ಮತ್ತೆ ಅಮ್ಮನು ಮತ್ತೆ ತಾಯಿ ಇರ್ತಾರಂತೆ. ಅವ್ರಿಗೆ ಏನ್ ಹೇಳ್ತಿದ್ರೆ, 8 ವರ್ಷ ಆದ್ಮೇಲೆ ನಮ್ಮ ತಾಯಿಗೆ, ಅವ್ರ ತಾಯಿಗೆ 8 ವರ್ಷ ಆದ್ಮೇಲೆ ಅವರ ಮಗಳು ಏಜ್ ಏನಾಗುತ್ತೆ? ಅವ್ರ ತಾಯಿಯ ಅರ್ಧ ವಯಸ್ಸಾಗುತ್ತಂತೆ. ಯಾವಾಗ? 8 ವರ್ಷ ಆದ್ಮೇಲೆ. ಹಾಗಾದ್ರೆ 2:1 ಅಲ್ವನ್ರ? ಇಲ್ಲಿ ತಾಯಿ ಏಜ್ ಏನ್ ಮಾಡ್ತಿದ್ದಾರೆ? ಪ್ರೆಸೆಂಟ್ ಆಗಿ ಹೇಳ್ತಿದ್ದಾರೆ. ಮಗಳ ಏಜ್ ಏನ್ ಮಾಡ್ತಿದ್ದಾರೆ? 8 ವರ್ಷ ಮುಂದಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ಅವರಿಬ್ರು ವಯಸ್ಸಿನ ವ್ಯತ್ಯಾಸ ಗೊತ್ತು ನನಗೆ. ಎಷ್ಟು? 26 ವರ್ಷ. ಅವ್ದು ಯಾವತ್ತು? ಪ್ರೆಸೆಂಟ್. ಇಲ್ಲಿ ರೇಷಿಯೋ ಇರೋದು ಯಾವತ್ತು? ತಾಯಿದು ಪ್ರೆಸೆಂಟ್, ಮಗಳದು 8 ವರ್ಷ ಮುಂದದ್ದು. ಹಾಗಾದ್ರೆ ಅದನ್ನ ಮೈನಸ್ ಮಾಡ್ಬೇಕಾ ಅಲ್ವನ್ರ? ಹಾಗಾದ್ರೆ ಇದು ಯಾವ ತರ ಕೊಟ್ಟಿದ್ದಾರೆ? ತಾಯಿ ಪ್ರೆಸೆಂಟ್, ಮಗಳು 8 ವರ್ಷ ಮುಂದಕ್ಕೆ. ಹಾಗಾದ್ರೆ ಮೈನಸ್ ಮಾಡ್ಬೋದಾ 8 ವರ್ಷ? ಹಾಗಾದ್ರೆ ಇವರಿಬ್ಬರು ನಡುವಿನ ವ್ಯತ್ಯಾಸ ಈಗ ಎಷ್ಟಿದೆ? 18. 18 ಅಂದ್ರೆ ಮಗಳಿಗೆ 1 ಭಾಗ ಅಂದ್ರೆ 18 ವರ್ಷ. ಈ 18 ವರ್ಷ ಯಾವತ್ತದು? 8 ವರ್ಷದ ನಂತರದ್ದು. ಈಗ ಪ್ರೆಸೆಂಟ್ ಯಾವ ಏಜ್ ಬೇಕು ನನಗೆ? ವಾಟ್ ಈಸ್ ದ ಹರ್ ಪ್ರೆಸೆಂಟ್? ಇವತ್ತಿನ ವಯಸ್ಸೆಷ್ಟು? ಹಾಗಾದ್ರೆ ಇವತ್ತಿನ ವಯಸ್ಸೆಷ್ಟು? -8 ಮಾಡಿದ್ರೆ 10 ವರ್ಷ ಆಗಿರುತ್ತೆ. ಓಕೆ, ರೈಟ್ ಡೌನ್. ನೋಡಿ ಏನ್ ಹೇಳ್ತಿದ್ದಾರೆ? ಎಕ್ಸ್ ವಾಸ್ ಮ್ಯಾರಿಡ್ 12 ಇಯರ್ಸ್ ago. ಅಂದ್ರೆ ಎಕ್ಸ್ ಅನ್ನೋದು ಏನ್ ಮಾಡ್ತಿದ್ದಾನಂತೆ? ಮದುವೆ ಆಗ್ತಾನಂತೆ. ಎಷ್ಟು ವರ್ಷದ ಹಿಂದೆ? 12 ವರ್ಷದ ಹಿಂದೆ. ಹಾಗಾದ್ರೆ ದೆನ್ ಈ ವಾಸ್ 5/8 ಅಂದ್ರೆ 8/5 ಅಂದ್ರೆ 5 ವರ್ಷ ಇದ್ದಾಗ ಅವ್ನು ಮದುವೆ ಆಗಿರ್ತಾನೆ. ಈಗ ಅವನು ಏಜ್ ಎಷ್ಟು? 8 ವರ್ಷ ಆಗಿರುತ್ತಂತೆ. ಆಫ್ ಹಿಸ್ ಪ್ರೆಸೆಂಟ್ ಏಜ್ at the time of his married his sister was 5 years younger than him. 5 ವರ್ಷ ಅವನ ಏಜ್ ಏನಿರುತ್ತೋ ಅದರಿಂದ 5 ವರ್ಷ ಚಿಕ್ಕವಳಾಗಿರ್ತಾರಂತೆ. ಹಾಗಾದ್ರೆ ವಾಟ್ ಈಸ್ ದಿ ಪ್ರೆಸೆಂಟ್ ಏಜ್ ಆಫ್ ಹಿಸ್ ಸಿಸ್ಟರ್? ಹಾಗಾದ್ರೆ ಅವರ ತಂಗಿಯ ಪ್ರೆಸೆಂಟ್ ಏಜ್ ಏನು ಅಂತ ಹೇಳ್ತಿದ್ದಾರೆ. ನೋಡಿ 5 ಏನು? ಮ್ಯಾರಿಡ್ ಟೈಮ್ ಅಲ್ಲಿ ಅವನ ಏಜ್ ಏನಾಗಿತ್ತು ಅಂತ. ಈಗ ಪ್ರೆಸೆಂಟ್ ಏಜ್ ಏನು ಅಂತ. ಮ್ಯಾರಿಡ್ ಟೈಮ್ ಅಲ್ಲಿ ಅವನ ಏಜ್ ಎಷ್ಟು? 5 ಭಾಗ ಇರುತ್ತೆ. ಇವಾಗ ಅವನಿಗೆ ಎಷ್ಟು? 8 ಭಾಗ. ನಡುವಿನ ವ್ಯತ್ಯಾಸ ಎಷ್ಟಿದೆ? ಆ 3 ಅಂದ್ರೆ ಎಷ್ಟು? 12. ಎಷ್ಟು ಇಂಟು ಹೋಗುತ್ತೆ? 3 4s. ಹಾಗಾದ್ರೆ ಪ್ರೆಸೆಂಟ್ ಏಜ್ ಹೋಗ್ಬೇಕು. 8 4s 30. ಈಗ ಅವನ ವಯಸ್ಸು ಎಷ್ಟಪ್ಪ?
32 ಅಂತು. ಅವ್ರ ತಂಗಿ ವಯಸ್ಸಾನೆ ಬೇಕಿರೋದು. ಅವ್ರ ತಂಗಿ ಎಷ್ಟು ವರ್ಷ ಚಿಕ್ಕವರು? 5 ವರ್ಷ ಚಿಕ್ಕವರು. 5 ವರ್ಷ ಮೈನಸ್ ಮಾಡಿ 27 ವರ್ಷ. ಯಾರ ವಯಸ್ಸಿದೆ? 27 ವರ್ಷ. ಅವರ ತಂಗಿಯ ವಯಸ್ಸಾಗಿರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ಏಜ್ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಟಾಪಿಕ್ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.